ಆತ್ಮೀಯ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಜರಗನಹಳ್ಳಿ ಕಾಂತರಾಜು ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮ ಚೆಲುವ ಚಾಮರಾಜನಗರದಿಂದ ಮತ್ತೊಬ್ಬ ಜಾನಪದ ಕ್ಷೇತ್ರದ ಒಬ್ಬ ಕಲಾವಿದನನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಸಿಂಗಾನಲ್ಲೂರು ಗ್ರಾಮದವರಾದ ಪ್ರದೀಪ್ ಕುಮಾರ್ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಖಂಡಿತ. ಮುಖ್ಯವಾಗಿ ಜಾನಪದ ಕ್ಷೇತ್ರದಲ್ಲಿ, ಅದರಲ್ಲೂ ವಿಶೇಷವಾಗಿ ಸಾಹಿತ್ಯ ವಲಯದಲ್ಲಿ ತಮ್ಮದೇ ಆದಂತಹ ಒಂದು ಕೃಷಿಯನ್ನು ನಿರಂತರವಾಗಿ ಮಾಡ್ತಾ ಬರ್ತಿರ್ತಕ್ಕಂಥ ಪ್ರದೀಪ್ ಕುಮಾರ್ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಸರ್, ಪ್ರದೀಪ್ ಕುಮಾರ್ ಸರ್, ನಮ್ಮ ಜನಪದ ಸಿರಿ ವೀಕ್ಷಕರಿಗೆ ನಿಮ್ಮ ಬಗ್ಗೆ ಪರಿಚಯ ಮಾಡ್ಕೊಳ್ಳಿ ದಯವಿಟ್ಟು. ಕರ್ನಾಟಕದ ಮೂಲೆ ಮೂಲೆ ಜನಪದ ಕಲಾವಿದರನ್ನು ಈ ನಾಡಿನ ಜನತೆಗೆ ಪ್ರಪ್ರಥಮವಾಗಿ ಪರಿಚಯ ಮಾಡಿಕೊಟ್ಟಂಥ ಖ್ಯಾತಿಯನ್ನು ಹೊಂದಿರುವಂತಹ ಜನಪದ ಸಿರಿ ಚಾನಲ್ನ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಹಾಗೆ ಇದರ ಹಿಂದೆ ಇರುವಂತಹ ಜರಗನಹಳ್ಳಿ ಕಾಂತರಾಜ್ ಸರು ಮತ್ತು ಅವರ ತಂಡ, ಅವ್ರಿಗೂ ಕೂಡ ಧನ್ಯವಾದಗಳು. ಯಾಕಂದರೆ ನಾವು ಇದುವರೆಗೆ ಬೇಕಾದಷ್ಟು ಇಂಟರ್ವ್ಯೂಗಳನ್ನು ನೋಡಿದ್ದೀವಿ. ಅವರೆಲ್ಲರೂ ಕೂಡ ಬೇರೆ ಬೇರೆ ಮಾಧ್ಯಮಗಳಿರುವಂಥ ಸಾಧಕರು ಹುಡುಕ್ತಾಯಿದ್ರು. ಆದರೆ ಈ ಚಾನಲ್ ಎಸ್ಪೆಷಲಿ ಜನಪದ ಸಿರಿಗೋಸ್ಕರನೇ ಅಂತ ಇಟ್ಕೊಂಡು ಜನಪದ ಕಲಾ, ಅದರಲ್ಲೂ ಕೂಡ ಈ ನಾಡಿನ ಮೂಲೆ ಮೂಲೆ ಹಳ್ಳಿಯಲ್ಲಿರುವಂಥ ಅವ್ರು ಯಾರು ಹೆಸರೇ ಗೊತ್ತಿರಲ್ಲ ಅಂಥ ಕಲಾವಿದರನ್ನ ಹುಡುಕಿ ಅವರ ಒಂದು ಪರಿಚಯನ ಮಾಡಿಕೊಡ್ತಾ, ಅವರಲ್ಲಿ ಇಂಥ ಕಲೆ ಇದೆ ನೋಡಿ ಅಂಥೇಳಿ ಇಡೀ ಜಗತ್ತು ಪರಿಚಯ ಮಾಡಿ ಅವರನ್ನು ಇನ್ನೂ 4-6 ಕಡೆ ಸುತ್ತೋದರ ಮಾಡ್ತಾ ಇದ್ದಾರಲ್ಲ. ಹಾಗಾಗಿ ಆ ಜನಪದ ಸಿರಿ ಚಾನಲ್ನ ನಿಜವಾಗ್ಲೂ ಕೂಡ ಮೆಚ್ಚುವಂಥದ್ದು ಅವರ ಕಾರ್ಯ ಶ್ಲಾಘನೀಯ. ಅಂಥ ಒಂದು ಜನಪದ ಸಿರಿ ಕಾರ್ಯಕ್ರಮದಲ್ಲಿ ನನ್ನ ಒಂದು ಪುಟ್ಟ ಕಲಾವಿದನ್ನು ಕರೆದು ಮಾತಾಡಿಸ್ತಾ ಇದ್ದೀರಾ ಸರ್. ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕಂದರೆ ನಾನು ಯಾವತ್ತೂ ಕೂಡ ಜನಪದ ಕಲಾವಿದ ಅಂತ ಹೇಳ್ಕೊಳ್ಳಲ್ಲ. ಕಾರಣ ಏನಂದರೆ ನಾನೊಬ್ಬ ಜನಪದ ವಿದ್ಯಾರ್ಥಿ ಅಷ್ಟೇ. ವೃತ್ತಿನಲ್ಲಿ ನಾನು ಶಿಕ್ಷಕ, ಪ್ರವೃತ್ತಿನಲ್ಲಿ ಜನಪದವನ್ನು ಕಲಿಬೇಕು ಅನ್ನೋದು ಆಸಕ್ತಿಯನ್ನು ವಹಿಸ್ಕೊಂಡ್ರು ಅಷ್ಟೇ. ನಾನು ಇದನ್ನು ಆಸಕ್ತಿಯನ್ನು ವಹಿಸ್ಕೊಂಡೆ. ಯಾಕೆಂದರೆ ಜನಪದ ಕಲೆನೇ ಆಗಿದೆ. ಕರ್ನಾಟಕದ ಜನಪದ ಕಲೆ ಎಲ್ಲರೂ ಕೂಡ ಆಸಕ್ತಿಯನ್ನು ಮೂಡಿಸುತ್ತೆ. ಸಾಮಾನ್ಯವಾಗಿ ಹೇಳ್ತಾರೆ, ಕಲೆ ಎಲ್ಲರನ್ನೂ ಕೈ ಬೀಸಿ ಕರೀತಾರೆ, ಕೆಲವರು ಮಾತ್ರ ಒಲಿಯುತ್ತೆ ಅಂತೇಳಿ. ಆ ಎಲ್ಲರನ್ನೂ ಕೈ ಬೀಸಿ ಕರೆದಿರುವಂಥದ್ರಲ್ಲಿ ನಾನು ಒಬ್ಬ ಅಷ್ಟೇ. ಅದನ್ನು ನೋಡ್ತಾ ಸೊ ಇದೆಷ್ಟು ಚೆನ್ನಾಗಿದೆ ಅಲ್ವಾ, ಇದರಲ್ಲಿ ಇಷ್ಟು ಮೌಲ್ಯ ಇದೆಯಲ್ವಾ, ಇದನ್ನು ಯಾಕೆ ನಾನು ಕಲಿಬಾರ್ದು, ಇದನ್ನು ಯಾಕೆ ಇನ್ನಷ್ಟು ಅದನ್ನು ಹುಡುಕಬಾರ್ದು, ಸಂಶೋಧನೆಯನ್ನು ಮಾಡಬಾರ್ದು ಅಂಥೇಳಿ ಆ ನಿಟ್ಟಿನಲ್ಲಿ ನಾನು ಕೈ ಹಾಕಿದಾಗ ಸೊ ನನಗೆ ನನ್ನ ಅನುಭವಕ್ಕೆ ಅರಿವಿಗೆ ಬಂದದನ್ನು ಕೆಲವನ್ನು ಬೇಕಾದಷ್ಟು ದೊಡ್ಡ ದೊಡ್ಡ ಕಲಾವಿದಂತ ಕಲಿತು ಅದನ್ನು ಕೆಲವು ಹಾಡುಗಳ ರೂಪದಲ್ಲಿ, ಕೆಲವು ಕಿರುಚಿತ್ರಗಳಿಗೆ ಸಂಭಾಷಣೆಯ ರೂಪದಲ್ಲಿ ಸೊ ಜನಗಳಿಗೆ ಕೊಟ್ಟಿದ್ದೀನಿ. ಅದನ್ನು ಜನ ನೋಡಿ ಖುಷಿ ಪಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಅಂತೇಳಿ ಕಮೆಂಟ್ಸ್ ಕೂಡ ಮಾಡಿದ್ದಾರೆ. ಅಂದರೆ ನಿಮ್ಮ ಮೂಲ ಕೆಲಸ ಏನು ಅಂತಂದರೆ ಜಾನಪದ ಶೈಲಿಯ ಸಾಹಿತ್ಯವನ್ನು ಬರೀತಕ್ಕಂಥ. ಹೌದು ಸರ್, ಹೌದು. ಜನಪದ ಶೈಲಿಯ ಹಾಡುಗಳನ್ನ ಬರೆಯುವಂಥದ್ದು ಮತ್ತು ಜನಪದ ಸಂಬಂಧಪಟ್ಟಂತಹ ಕಿರುಚಿತ್ರಗಳಲ್ಲಿ ಈಗ ಎಷ್ಟೋ ಸುಮಾರು ಚಲನಚಿತ್ರಗಳು ಬಂದಿದ್ದಾವೆ. ಆ ಕಿರುಚಿತ್ರಗಳಲ್ಲಿ ಅದಕ್ಕೆ ಸಂಭಾಷಣೆಯನ್ನು ಮಾಡುವಂಥದ್ದು, ಅದರ ಮೂಲಕ ಅವರ ನಿಜವಾದಂಥ ಜನಪದ ರಾಶಿ ಏನಿದೆ ಅನ್ನೋದನ್ನು ಸಮುದಾಯಕ್ಕೆ, ಸಮಾಜಕ್ಕೆ ಕೊಡುವಂತಹ ಕೆಲಸವನ್ನು ನನ್ನ ಗುರುಗಳ ಮೂಲಕ, ಮೈಸೂರು ಗುರುರಾಜಗಳು ನನ್ನ ಗುರುಗಳು, ಖ್ಯಾತ ಗಾಯಕರು, ಅವರ ಮೂಲಕ ಮಾಡ್ಕೊಂಡು ಬಂದಿದ್ದೀನಿ. ಅವರೊಬ್ಬರೇ ಅಲ್ಲ, ಇನ್ನೂ ಹಲವಾರು ಕಲಾವಿದರುಗಳು ಕೂಡ ಬೇರೆ ಬೇರೆ ಕಂಪನಿಗಳಲ್ಲೂ ಕೂಡ ಕರೆಸಿದ್ದಾರೆ. ಅದರಲ್ಲಿ ಕೂಡ ಮಾಡೋ ಫಸ್ಟು ನಮ್ಮ ಮೂಲ ಮೈಸೂರು ಗುರುರಾಜ್ ಸರ್ ಅವರು. ಅವರ ಮೂಲಕ ಇಡೀ ಜಗತ್ತಿಗೆ ಅವರ ಒಂದು ಮಾಧ್ಯಮದ ಮೂಲಕ, ಅವರ ಒಂದು ಕಲಾ ಆಡಿಯೋ ಮೂಲಕ, ಕಲಾ ವಿಡಿಯೋ ಮೂಲಕ ಈ ಜನಪದ ನನಗೆ ಅನುಭವಕ್ಕೆ ಬಂದಿರೋ ಜನಪದವನ್ನು ಹಂಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸರ್. ನುಡಿದಾವೋ ಮಾದೇವ ಬಿದುರು ನುಡಿದಾವೋ, ಬೆಟ್ಟದ ಮೇಗಳ ಚಿನ್ನದ ಗಟ್ಟಿಯ ಚಿಗುರು ನುಡಿದಾವೋ. ಸೊ ಹೇಳಿ ಕೇಳಿ ಮೂಲತಃ ಚಾಮರಾಜನಗರ ಜಿಲ್ಲೆಯ ಒಂದು ಹೆಮ್ಮೆಯ ಜಿಲ್ಲೆ ಅಂತ ಹೇಳ್ಕೊಳ್ಬೇಕು ಅಂತ ಖುಷಿ ಆಗುತ್ತೆ. ಕಾರಣ ಏನಂದರೆ ಜನಪದ ಚಾಮರಾಜನಗರ ಕಲೆಯ ಆಗರ ಅಂತ. ಅವತ್ತೇ ನಾನು ಹೈಸ್ಕೂಲ್ ಓದಬೇಕಾದ್ರೆ ಒಂದು ಆರ್ಟಿಕಲ್ ಬರೆದಿದ್ದೆ, ಜನಪದ ಚಾಮರಾಜನಗರ ಕಲೆಯ ಆಗರ ಅಂಥೇಳಿ. ಸೊ ಅಂತಹ ಜಿಲ್ಲೆಯಲ್ಲಿ ಹುಟ್ಟಿದವನು ನಾನು, ಹೆಮ್ಮೆ ಆಗುತ್ತೆ. ಅದನ್ನು ಕೊಳ್ಳೇಗಾಲ ತಾಲೂಕು. ಆ ಕೊಳ್ಳೇಗಾಲ ತಾಲೂಕಿನಲ್ಲಿ ಮುಖ್ಯವಾಗಿ ಸೊ ಜಾನಪದ ಚರಿತ್ರೆಯನ್ನು ಹೊಂದಿರುವಂತಹ, ಜಾನಪದ ಸಾಂಸ್ಕೃತಿಕ ನಾಯಕರಾಗಿ ಹೊರಹೊಮ್ಮಿದಂತಹ ಹಲವಾರು ಗಣ್ಯ ಇವತ್ತು ದೇವಮಾನರಾಗಿರುವಂತಹ ವ್ಯಕ್ತಿಗಳ ನೆಲವೀಡುವಂಥ ಕರಿಬೋದು ಅಂತಹ ಒಂದು ಕೊಳ್ಳೇಗಾಲ ತಾಲೂಕಿನವರು. ಆ ತಾಲೂಕಿನಲ್ಲಿ ಸೊ ಬೆಳಗಿರಂಗ ಇದ್ದಾರೆ, ಮಲೆಮಹದೇಶ್ವರ, ಮೂಲತಃ ಮಲೆಮಹದೇಶ್ವರ ಇದ್ದಾರೆ, ಮಂಟೇಸ್ವಾಮಿ ಇದ್ದಾರೆ, ಧರ್ಮಗುರು ಸಿದ್ದಪ್ಪಾಜಿಯವರ ನೆಲಸ್ಥಾನ ಇದೆ, ಸೊ ಕುರುಬನಕಟ್ಟೆ ಇದೆ. ಇವೆಲ್ಲವೂ ಕೂಡ ಕೊಳ್ಳೇಗಾಲ ತಾಲೂಕು ಬರುವಂಥದ್ದೇ. ಸೊ ಇಂತಹ ಒಂದು ಪವಿತ್ರವಾದ ನಾಡು ಅಂತ ಕರಿಬೋದು. ಯಾಕಂತಂದರೆ ಸೊ ದೇವರು ಅಂತ ಅನ್ನೋಕ್ಕಿಂತ ಅವರು ದೇವ್ರ ಮಾನವರಾಗಿದ್ದಂಥವರು, ಅವರು ನಡೆದಾಡಿರುವಂಥ ಸ್ಥಳ, ಅವರಿಂದ ಹೆಚ್ಚು ಬೋಧನೆಗಳು ಸಿಕ್ಕಿರುವಂತಹ ಸ್ಥಳ. ಹಾಗಾಗಿ ಅಲ್ಲಿಂದ ಮುಂದೆ ಸಿಂಗಾನಲ್ಲೂರು, ಕೊಳ್ಳೇಗಾಲ ತಾಲೂಕಿನಲ್ಲಿ ಸಿಂಗಾನಲ್ಲೂರು ನಮ್ಮ ಗ್ರಾಮ. ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ಅಲ್ಲಿ ಆ ಒಂದು ಸಿಂಗಾನಲ್ಲೂರು ಗ್ರಾಮ ಸಿಗುತ್ತೆ. ಬಹಳ ಪ್ರಮುಖವಾಗಿ ನಮಗೆ ಹೇಳಬೇಕು ಅಂತಂದರೆ ಸಿಂಗಾನಲ್ಲೂರು ಅಂದ ತಕ್ಷಣ ಕಟ್ಟೆ ಬಸವೇಶ್ವರ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಕಟ್ಟೆ ಬಸವೇಶ್ವರ ಅಂತಂದರೆ
ಮಲೆ ಮಹದೇಶ್ವರರಿಂದ ಪ್ರಥಮ ಪೂಜೆಯನ್ನು ಪಡೆದಿರುವಂಥ ಮೊದಲನೇ ದೇವರು. ಯಾಕಂದರೆ ಮಹದೇಶ್ವರ ಹೋಗ್ಬೇಕಾದ್ರೆ ಮಲೆ ಮಹದೇಶ್ವರ ಕಾವ್ಯದಲ್ಲಿ ಬರುತ್ತೆ, ಅವ್ರನ್ನ ಅಡ್ಗಟ್ತಾರೆ. ಅವ್ರು ಗಟ್ಟಿದಾಗ ಸೊ ನಿನಗೆ ಇಲ್ಲೇ ಮೊದಲನೇ ಪೂಜೆ ಆಗ್ಲಪ್ಪ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡಿದಂಥವ್ರು ಆ ಮಹದೇಶ್ವರರು ಮತ್ತು ಆ ಬಸವ ಇಬ್ಬರೂ ಕೂಡ ಅವರ ಒಂದು ಕುಂತೂರು ಬೆಟ್ಟದಲ್ಲಿ ಇದ್ದಂತಹ ಒಂದು ಐತಿಹ್ಯ ಇದೆ. ಅವರು ಸಹಪಾಠಿಗಳಾಗಿದ್ದವರು ಅಂತ ಕೆಲವು ಕಡೆ ಹೇಳ್ತಾರೆ. ಸೊ ಈ ವ್ಯಕ್ತಿ ಅಲ್ಲಿದ್ದ ಸಂದರ್ಭದಲ್ಲಿ ಇಲ್ಲಿ ಬಂದು ಅವ್ರು ನೀನು ಹೋಗಬೇಡ, ನಮ್ಮ ಜೊತೆಗೆ ಯಾಕೆ ಇರದೇ ಯಾಕೆ ಹೋಗ್ತಿದ್ದೀಯ ಅಂತೇಳಿ ತಡೀತಾರೆ. ಆ ಟೈಮಲ್ಲಿ ಇಲ್ಲಪ್ಪ ನಿನಗೆ ಮೊದಲನೇ ಪೂಜೆ ಆಗುತ್ತೆ ಅಂತೇಳಿ ಮಹದೇಶ್ವರರು ಆಶೀರ್ವಾದ ಮಾಡಿದ್ದಾರೆ. ಹಿಂದೆ ಪ್ರತಿಯೊಬ್ಬ ಭಕ್ತರು ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕಾದ್ರೆ ಅಲ್ಲಿ ನಿಲ್ಲಿಸಿ ಅಲ್ಲಿ ಧೂಪ ಹಾಕಿ, ಕಾಸಿನ ಧೂಪ ಹಾಕಿ ಕೈ ಮುಗಿದು ಮತ್ತು ಅಲ್ಲಿ ಅವ್ರಿಗೆ ಪೂಜೆಯನ್ನು ಸಲ್ಲಿಸಿ ಅನಂತರ ಹೋಗ್ತಾಯಿದ್ರು. ಇದು ಇವತ್ತು ಕೂಡ ಕೆಲವರು ಮಾಡ್ತಾರೆ. ಇನ್ನು ಕೆಲವರು ಮೇನ್ ರೋಡ್ ಆಗಿರೋದ್ರಿಂದ ಫಾಸ್ಟಾಗಿ ಹೊರ್ಟೋಗ್ತಾ ಇರೋಂಥ ನೋಡ್ಬೋದು ನಾವು. ಸೊ ಆದರೆ ಅಂತಹ ಒಂದು ಐತಿಹ್ಯ ಇರುವಂಥದ್ದು. ಜೊತೆಗೆ ನಮ್ಮ ಕರ್ನಾಟಕದ ಮೇರುನಟ ಅಂತ ಏನು ಕರೆದು ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಒಂದು ಮೂಲ ಸ್ಥಾನ ಅದು. ಅವ್ರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಅಂತೇಳಿ ನಾಟಕದಲ್ಲಿ ಬಹುದೊಡ್ಡ ಕಲಾವಿದರು, ಎಲ್ಲರೂ ಗೊತ್ತಿರೋ ವಿಷಯನೇ ಅದು. ಸೊ ಅವರ ಊರು ಮೂಲತಃ, ಯಾಕಂದರೆ ಸಾಮಾನ್ಯವಾಗಿ ರಾಜ್ಕುಮಾರ್ ಅಂದ ತಕ್ಷಣ ಗಾಜ್ನೂರು ಅಂತ ಇದೊಂದು ಆಸೆ ನನಗೆ ಹೇಳ್ಕೊಬೇಕು ಅಂತೆಲ್ಲ ಕಡಿತ್ತು, ರಾಜ್ನೂರು ಅಂತ ಹೇಳ್ಕೊಳ್ತಾರೆ. ಈ ಆ್ಯಕ್ಚುಲಿ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು, ಅವ್ರ ತಂದೆ ಯಾವ ಊರು ಅವರು ಕೂಡ ಮೂಲ ಊರು ಆಗುತ್ತೆ. ಹಾಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಆ ಕುಟುಂಬ ನಮ್ಮ ನಾಡಿಗೆ, ನಮ್ಮ ಊರಿಗೆ, ನಮ್ಮ ತಾಲೂಕಿಗೆ, ನಮ್ಮ ಗ್ರಾಮದವರು ಅನ್ನೋದನ್ನು ಹೇಳ್ಕೊಳಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಸೊ ಅಂತಹ ಕಲಾವಿದರ ಸ್ಫೂರ್ತಿ ನಿಜವಾಗ್ಲೂ ಕೂಡ ನಮಗೆಲ್ಲರಿಗಿದೆ. ಹಾಗೆ ಬೇಕಾದಷ್ಟು ಡೈರೆಕ್ಟರ್ಗಳನ್ನು, ಸಿನಿಮಾ ಡೈರೆಕ್ಟರ್ಗಳನ್ನು, ಸೊ ಎಸ್ ಮಹೇಂದರ್ ಸರ್ ಆಗಿರ್ಬೋದು, ಇದೆಲ್ಲವನ್ನು ಕೊಟ್ಟಿರುವಂತಹ ಕೊಳ್ಳೇಗಾಲ ತಾಲೂಕು. ಹಾಗೆ ಸೊ ಇನ್ನು ಮುಂದೆ ಹೋದರೆ ಚಾಮರಾಜನಗರ ಕಡೆ ಹೋದರೆ ಕೆಸ್ತೂರ್ ಬಸವರಾಜ್ ಸರ್ ಇರ್ಬೋದು. ಸೊ ಎಲ್ಲರೂ ಕೂಡ ಡೈರೆಕ್ಟರ್ಗಳು ತುಂಬ ಜನ ಒಂಥರ, ಅದಕ್ಕೋಸ್ಕರ ಚಾಮರಾಜನಗರನ ಕಲೆ ಆಗರ ಅಂತ ಕರೀತಾರೆ. ಅಂತಹ ಸಿಂಗಾನಲ್ಲೂರು ಗ್ರಾಮದಿಂದ ಬಂದಂಥ ವ್ಯಕ್ತಿ ನಾನು. ನಮ್ಮ ತಂದೆ ಮರಿಸ್ವಾಮಿ, ಎಸ್ ಮರಿಸ್ವಾಮಿ ಅಂಥೇಳಿ, ತಾಯಿ ಚೆನ್ನಜಮ್ಮ ಅಂಥೇಳಿ ನಮ್ಮ ತಂದೆ ತಾಯಿ. ನಾವು ಸಿಂಗಾನಲ್ಲೂರಲ್ಲಿ ಅವರು ಕುಟುಂಬದಲ್ಲಿ ನಾವು ಹುಟ್ಟಿ ಬೆಳೆದಂಥವ್ರು. ಸೊ ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ತಾಯಿ ಮನೆ, ಅಂದರೆ ಇಡೀ ಕೊಳ್ಳೇಗಾಲಕ್ಕೆ ತುಂಬ ಅಟ್ಯಾಚ್ಡ್ ಆಗಿರುವಂಥ ಸಿದ್ದಯ್ಯನಪುರ ಗ್ರಾಮ ಅಂತಿದೆ. ಆ ಸಿದ್ದಯ್ಯನಪುರ ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದ್ದು ಕೂಡ ಅದೇ ಹಳ್ಳಿನಲ್ಲಿ, ಸಿದ್ದಯ್ಯನಪುರದಲ್ಲಿ. ಬಹಳ ಅದ್ಭುತವಾದಂತಹ ಒಂದು ಸ್ಥಳ. ಆ ಊರಿನಲ್ಲಿ ಇವತ್ತು ಓದಿರೋವಂಥವರು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ, ಒಳ್ಳೊಳ್ಳೆ ಇಲಾಖೆಗಳಿದ್ದಾರೆ. ಇಂಥ ಇಲಾಖೆಯಲ್ಲಿ ಇಲ್ಲ ಅನ್ನುವಂತಹ ವ್ಯಕ್ತಿಗಳೇ ಇಲ್ಲ ಊರಲ್ಲಿ. ಅಂತಹ ಒಂದು ವ್ಯಕ್ತಿಗಳನ್ನ ಸೃಷ್ಟಿ ಮಾಡಿದಂತಹ ಶಿಕ್ಷಕರಿಂದ ಅಲ್ಲಿತ್ತು ಆ ಟೈಮಲ್ಲಿ. ಆ ಏಡೆಡ್ ಮಿಷನ್ ಹೈಯರ್ ಪ್ರೈಮರಿ ಸ್ಕೂಲ್, ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ಏಡೆಡ್ ಮಿಷನ್ ಹೈಯರ್ ಸ್ಕೂಲ್ ಹೋದರೆ ಈಗ ನಾನು ಜನಪದ ಲೋಕದಲ್ಲಿ ಸಾಹಿತಿಯಾಗಿ ಎಲ್ಲ ವರ್ಕ್ ಮಾಡಿದ್ದೀನಿ. ಆದರೆ ನಾನು ಓದಿದ್ದು ಏಡೆಡ್ ಮಿಷನ್ ಹೈಯರ್ ಪ್ರೈಮರಿ ಸ್ಕೂಲ್, ಅಂದರೆ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲಲ್ಲಿ. ಅಪ್ ಟು 7ನೇ ಕ್ಲಾಸ್ ತನಕ ನನಗೆ ನಿಜವಾಗಿ ಹೇಳಬೇಕು ಅಂತಂದರೆ ಬೈಬಲ್ ಹಿಡ್ಕೊಳ್ತಾ ಇದ್ದೆ, ಕ್ರೈಸ್ತ ಧರ್ಮವನ್ನು ಕೇಳುವಂಥದ್ದು, ಬೆಳಿಗ್ಗೆ ಪ್ರೇಯರ್ ಅದಿರ್ತಾ ಇತ್ತು. ಅದೇ ಗುಂಗಲ್ಲೇ ಬೆಳೀತಾ ಇದ್ದೆ ನಾನು. ಸೊ ಅದರಿಂದ ನಾನು ಈ ಕಡೆ ಬಂದಿದ್ದೆ ಒಂದು ರೋಚಕ ಟರ್ನಿಂಗ್ಸ್. ಅದನ್ನು ಕೇಳ್ತಾ ಹೋದರೆ ಭಾಳ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಅದನ್ನು ಬೆಳೆದಂಥವ್ನು ನಾನು ಆವಾಗ. ಬಟ್ ಎಜುಕೇಷನ್ ತುಂಬ ಚೆನ್ನಾಗಿತ್ತು. ಬಟ್ ಅದೇ ರೀತಿಯಲ್ಲಿ ಅವನಂದರೆ ನಾನು ಕ್ರೈಸ್ತ ಧರ್ಮ ಅಂತಕ್ಕಂಥದ್ದು ಅದು ಕೂಡ ಒಂದು ಒಳ್ಳೆಯ ಧರ್ಮ. ಎಲ್ಲ ಧರ್ಮಗಳು ಕೂಡ, ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಮಾನವನ ಒಳಿತನೇ ಬಯಸ್ತವೆ. ಹಾಗಾಗಿ ಅವ್ರದ್ದೇ ಆದ ವೇನಲ್ಲಿ ಹೇಳ್ತಾಯಿದ್ರು. ಅದನ್ನು ಕಲಿತಾ ಬಂದೆ. 7ನೇ ಕ್ಲಾಸ್ ಮುಗಿದ ಮೇಲೆ 8ನೇ ಕ್ಲಾಸ್ಗೆ ನನ್ನನ್ನು ಮತ್ತೆ ನಮ್ಮ ಮೂಲ ನಾನು ಸಿಂಗನಲ್ಲೂರಿಗೆ ಹೋಗ್ತೀನಿ. ಸೊ ಅಲ್ಲಿ ಆ ಸಿಂಗನಲ್ಲೂರಲ್ಲಿ ನನ್ನ ಒಂದು ನಿಜವಾದಂತಹ ಈ ಜನಪದ ಕಡೆ ಒಲವು ಮತ್ತು ನಮ್ಮ ನೀಲಗಾರ ಪರಂಪರೆ ಇವೆಲ್ಲವೂ ಕೂಡ ಪರಿಚಯವಾಗುತ್ತೆ, ಆಮೇಲೆ ಪರಿಚಯವಾಗ್ತಾ ಹೋಗುತ್ತೆ. ಚಾಮರಾಜನಗರ ಜಿಲ್ಲೆ ಜಾನಪದ ಕಲೆಗಳ ತವರೂರು ಅಂತ ಹೇಳ್ತಾರೆ. ಹಲವಾರು ಬಗೆಯ ಒಂದು ಕಲಾ ಪ್ರಕಾರಗಳನ್ನು ನಾವು ಅಲ್ಲಿ ಕಾಣ್ಬೋದು. ಹಲವಾರು ಬಗೆಯ ಕಲಾ ಪ್ರಕಾರಗಳಿಗೆ ಬಳಸ್ತಕ್ಕಂಥ ವಾದ್ಯಗಳನ್ನು ನಾವು ಅಲ್ಲಿ ನೋಡ್ಬೋದು. ಈ ಹಾಡೋದು, ವಾದ್ಯ ನುಡಿಸೋದು ಅಥವಾ ಕುಣಿಯೋದು ಇದನ್ನೆಲ್ಲ ಹೊರತುಪಡಿಸಿ ವಿಶೇಷವಾಗಿ ಈ ಬರವಣಿಗೆಯ, ಜಾನಪದ ಶೈಲಿಯ ಬರವಣಿಗೆ ಕಡೆ ತಮ್ಮ ಒಲವು ಬಂದಿದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿ. ಖಂಡಿತ ಸರ್. ನಾನು ಆಗಲೇ ಹೇಳ್ದಂಗೆ ಹೈಸ್ಕೂಲ್ಗೆ ನಾನು ಊರಿಗೆ ಬರ್ತೀನಿ, ನಮ್ಮೂರಿಗೆ. ಅಲ್ಲಿ ನಮ್ಮ ಪರಂಪರೆ, ನಮ್ಮ ಮನೆತನದ ಪರಂಪರೆಯನ್ನು ಹೇಳೋದಾದರೆ ಸಿದ್ದಯ್ಯನಪುರದಿಂದ ಸಿಂಗನಲ್ಲೂರಿಗೆ ಬರ್ತೀನಿ. ಸೊ ಅಲ್ಲಿ ನಮ್ಮ ತಾತ, ಆ ಕಾಲದಲ್ಲಿ ನಮ್ಮ ತಾತ ಅವರು ಸಿದ್ದಪ್ಪಾಜಿ ನೀಲ್ಗಾರರು ಅವರು ಹೆಂಗಿದೆ, ಅವರು ಅವಾಗ ಪಂಚಾಂಗ ಓದ್ತಿದ್ರಂತ. ಆವಾಗಲೇ ಅವರು ಪಂಚಾಂಗ ನೋಡಿ ಹೇಳೋದು ಜನಗಳಿಗೆ. ಕೆಲವ್ರಿಗೇನೋ ಕಷ್ಟ ಬಂದರೆ ಅವ್ರಿಗೆ ವಿಭೂತಿ ಇಟ್ಕೊಡುವಂಥದ್ದು, ವಿಭೂತಿನೇ ಒಳ್ಳೇದಾಗುತ್ತೆ ನೀವು ಹೋಗಮ್ಮ ಅಂತ ಕಳಿಸೋದು. ಈ ಕೆಲಸವನ್ನು ಮಾಡ್ತಿದ್ರು ನಮ್ಮ ತಾತ. ಅದಾದಮೇಲೆ ನೀಲಗಾರ ಪರಂಪರೆ ಪರವಾಗಿ ತಂದೆಯ ದೊಡ್ಡ ಮಗನಿಗೆ ನೀಲಗಾರನ ಮಾಡಬೇಕು. ನಮ್ಮ ದೊಡ್ಡಪ್ಪಾಜಿಯವ್ರಿಗೆ ನೀಲಗಾರನ ಮಾಡ್ತಾರೆ, ರಾಚಾಯಿನವರು ಅಂತೇಳಿ.
ಅವ್ರಿಗೆ ನೀಲ್ಗಾರರು, ಅವರ ಪರಂಪರೆ ಇವರು ಉಳಿಸ್ಕೊಂಡು ಹೋಗ್ತಾ ಇದ್ರು ಆ ಟೈಮಲ್ಲಿ. ಅವರು ಊರಲ್ಲಿ ಹೇಗೆ ಅಂತಂದರೆ ಅಲ್ಲಿ ದೇವಸ್ಥಾನ ಸಿದ್ದಪ್ಪಾಜಿ ದೇವಸ್ಥಾನ ಅಂತೇಳಿ, ಅದಕ್ಕೆ ಅರ್ಚಕರು ಅವರು ಅವರೇ ಅರ್ಚಕರು ಮಾಡ್ತಾ ಇದ್ದು. ಅವರು ಸಿದ್ದಪ್ಪಾಜಿ ನೀಲ್ಗಾರ ಪರಂಪರೆಯನ್ನು ಕಂಡಾಯ ಬರುವಂಥದ್ದು, ಭಿಕ್ಷಕ್ಕೆ ಎಲ್ಲರನ್ನೂ ಕರ್ಕೊಂಡೋಗಿ ಲೀಡರ್ಶಿಪ್ಪಲ್ಲಿ ಕರ್ಕೊಂಡೋಗಿ ಎಲ್ಲರೂ ಭಿಕ್ಷೆ ಮಾಡಿಸ್ಕೊಬರುವಂಥದ್ದು, ಈ ಕೆಲಸವನ್ನು ಮಾಡ್ತಾಯಿದ್ರು. ಅವ್ರನ್ನ ನೋಡ್ತಾ ಇದ್ದೆ ನಾನು. ನಮ್ಮ ದೊಡ್ಡಪ್ಪ ಅವ್ರನ್ನ ಎಲ್ಲರೂ ಬಂದು ಕೈ ಮುಗಿಯೋರು, ಎಲ್ಲ ಜನಾಂಗದವರು ಬಂದು ಅಪ್ಪ ಹಿಂಗೆ ಉಬ್ಬತ್ತಿ ಹಿಡ್ಕೊಡಪ್ಪ ಅಂತ ಬರೋರು. ನಮ್ಮ ದೊಡ್ಡಪ್ಪಾಜಿ ಉಬ್ಬತ್ತಿ ಹಿಡ್ಕೊಟ್ರೆ ಒಳ್ಳೇದಾಗುತ್ತೆ ಹೋಗಿ, ಈಗ ಚಳಿ ಜ್ವರ ಬಂದಾಗ ಅದೊಂದು ಔಷಧಿ ಮಾಡಿಕೊಡೋರು. ಸೊ ಇದೆಲ್ಲ ನೋಡುವಾಗ ನಾನು ಪ್ರೈಮರಿ ಸ್ಕೂಲ್ ಕೇಳ್ತಿದ್ದಂತಹ ಆ ಧರ್ಮದ ಒಂದು ಆಸ್ಪೆಕ್ಟ್ಸೇ ಬೇರೆ. ಸೊ ಇಲ್ಲಿ ನಮ್ಮದೇ ಒಂಥರ ಪರಂಪರೆ ಒಂದು ಚೆನ್ನಾಗಿದೆಯಲ್ಲ. ಹೌದೌದು, ಅಲ್ಲಿ ಕ್ರಿಶ್ಚಿಯನ್ ಮಿಷನರಿ ಓದಿರೋದು ನಾನು. ಇಲ್ಲಿ ಬಂದಾಗ ಹೆಂಗಿದೆಯಲ್ಲ ಇದು ಅಂತ ಒಂದು ಆಶ್ಚರ್ಯ, ನನಗೆ ಒಂದು ಕುತೂಹಲ. ಹಾಗೆ ನೋಡಿದೆ, ನಮ್ಮ ದೊಡ್ಡಪ್ಪ ಅವರು ಈ ಕಂದಾಯ ಹೊತ್ಕೊಂಡು ಬಂದರೆ ಅವ್ರಿಗೆ ಇಡೀ ಊರಲ್ಲೆಲ್ಲ ಕೈ ಮುಗಿಯೋರು ಅವ್ರಿಗೆ. ಸೊ ಆ ಜನ ನೋಡಿದಾಗ ಅವ್ರಿಗೆ ಭಕ್ತಿಯಿಂದ ಕೈ ಮುಗಿಯೋರು. ನಾನು ನೋಡಿದಾಗ ಇದೇನಪ್ಪ ಇದು ಹಿಂಗಿದೆಯಲ್ಲ ಅಂತ. ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಅವ್ರ ಮಗ ಈಗ ನೆಕ್ಸ್ಟು ಅವ್ರ ಮಗನಿಗೆ ಗುಡ್ಡನ್ನು ಬಿಡಿಸುವಂಥದ್ದು, ಇದು ಪರಂಪರೆ ಹೋಗುವಂಥದ್ದು. ಸರ್ ಆ ಟೈಮಲ್ಲಿ ನಾನು ನೋಡ್ತಿರ್ಬೇಕಂತಂದರೆ ಓಕೆ ಹಿಂಗಿದೆಯಲ್ಲಪ್ಪ ಇದು, ಇಷ್ಟು ಚೆನ್ನಾಗಿದೆಯಲ್ಲ ಇದು ಅಂತೇಳಿ ಪ್ರತಿಯೊಂದು ಅಬ್ಸರ್ವ್ ಮಾಡೋನು. ಜೊತೆಗೆ ನಿಮಗೆ ಈ ಭಾಗದ ಈ ಒಂದು ಜಾನಪದ ಆಚರಣೆಗಳ ಪರಿಚಯ ನಿಮ್ಗೆ ಹೊಸದು. ಆದರೆ ನಮ್ಮ ಮನೇಲಿ ಇದೆ ಅಂತ ನಾನು ಗಮನದಲ್ಲಿ ನೋಡಿರಲಿಲ್ಲ. ನಾನು ಪ್ರೈಮರಿ ಸ್ಕೂಲ್ ಇದ್ದಾಗ ಆ ಹೊಸ್ದಾಗಿ ನೋಡ್ತಾ ಇದ್ದ ಪ್ರತಿಯೊಂದು ನೋಡಿದಾಗ ಇದ್ರಲ್ಲೇನೋ ವಿಶೇಷತೆ ಇದೆಯಲ್ಲ, ಇದನ್ನು ತಿಳ್ಕೊಬೇಕು ಅನ್ನೋದು. ಆವಾಗ ಕತೆಗಳನ್ನ ಕ್ಯಾಸೆಟಲ್ಲಿ ಆಡ್ತಾಯಿದ್ರು. ಮೈಸೂರು ಗುರುರಾಜ್ ಸರ್ ಇರ್ಬೋದು, ಮಳವಳ್ಳಿ ಮದೇಶ್ವರ, ಇವರೆಲ್ಲ ಕತೆಗಳನ್ನ ಕ್ಯಾಸೆಟಲ್ಲಿ ಹಾಕೋರು. ಅದನ್ನೆಲ್ಲ ಕೇಳ್ತಾ ಇದ್ದಾಗ ಸಂದರ್ಭದಲ್ಲಿ ಅದಕ್ಕಿಂತ ಮುಖ್ಯವಾಗಿ ನಾನು ಇದನ್ನೆಲ್ಲ ಕೇಳುವಾಗ ಇದು ಸತ್ಯನಾ, ತುಂಬ ಚೆನ್ನಾಗಿದೆಯಲ್ಲ ಕಲೆ ಅಂತ ಕೇಳಿಸ್ಕೊಂಡು ಅದನ್ನೇ ಇಮಿಟೇಟ್ ಮಾಡಿ ಹಾಡುವಂಥದ್ದು, ಇದೆಲ್ಲ ಮಾಡ್ತಾ ಇದೆ. ಇದು ಮುಗಿಸ್ಕೊಂಡು ನಾನು PU ಕಾಲೇಜ್ಗೆ ಹೋದೆ, ಸೈನ್ಸು. ಅಲ್ಲಿ PCMB ಸೈನ್ಸ್ ತಗೊಂಡು PU ಮುಗಿಸ್ದೆ. ಇದೆಲ್ಲ ಮುಗಿಸಾದ್ಮೇಲೆ ಟೀಚರ್ ಟ್ರೈನಿಂಗ್ಗೆ ನನಗೆ ಸೀಟ್ ಸಿಕ್ತು, ಗೌರ್ಮೆಂಟ್ ಸೀಟ್ ಸಿಕ್ತು, TCH. ನಾನು ಬೇರೆ ಐಡಿಯಾ ಇದ್ದದ್ದು ನನಗೆ, ಏನೇನೋ ಬೇರೆ ಆಗಬೇಕು ಅಂತ. ಆದರೆ ನಾನು ಆ್ಯಕ್ಚುಲಿ ಡಾಕ್ಟ್ರ್ ಆಗಬೇಕು ಅನ್ನೋ ಚಿಕ್ಕದ್ರಿಂದ ಆಸೆ. ಅದು ಆಗಲಿ ಆಶ್ರಮದಲ್ಲಿ ಸಂದರ್ಭದಲ್ಲಿ ನಮಗೆ ಅವಕಾಶಗಳು ಸಿಗಲಿಲ್ಲ. ಬಟ್ ಅದಾದಮೇಲೆ ಒಂದು ಈ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ BSc ಅಗ್ರಿಕಲ್ಚರ್ ಸೀಟ್ ಸಿಕ್ತು. BSc ಅಗ್ರಿಕಲ್ಚರ್ಗೆ ಹೋಗಬೇಕು ಅಂಥೇಳಿ ಅಡ್ಮಿಷನ್ ಆಗಿಬಿಟ್ಟೆ. ಅಡ್ಮಿಷನ್ ಆದಮೇಲೆ ನನಗೇನು ಅನ್ನಿಸ್ತು ಅಂತಂದರೆ TCS ಸೀಟ್ ಸಿಕ್ತು. 2 ಕಡೆ ಅಪ್ಲಿಕೇಶನ್ ಮಾಡಿ ಇದಾಯಿತು. ಎಲ್ಲರೂ ಏನೋ ಇದು ಆದರೆ ಬೇಗ ಕೆಲಸ ಸಿಗುತ್ತೆ, ನಮ್ಮ ತಂದೆಯವರು ಕೂಡ ಆವಾಸ ಟೀಚರ್ ಬೇಗ ಕೆಲಸ ಸಿಗುತ್ತೆ ಅಂಥೇಳಿ ಇದು ಮುಗಿಸ್ಕೊಳ್ಳೋ ಬೆಸ್ಟು ಕಣಪ್ಪ, ಆಮೇಲೆ ನೀನು ಏನಾದ್ರು ಓದು ಅಂತ ನಮ್ಮ ಮನೆಯಲ್ಲಿ ಹೇಳಿದಾಗ ಸರಿ ಆಯಿತು ಅಂಥೇಳಿ ಅಲ್ಲಿಗೆ ಹೋದಾಗ ಅಲ್ಲಿ ನಿಜವಾದಂಥ ನನ್ನ ಕಲೆ ವೃತ್ತಿಗಳನ್ನ ನೋಡಿದ್ದು. ನನಗೆ ಶಿಕ್ಷಕರಾಗಿ ಬಂದಂಥವ್ರು ಕಾಗಲವಾಡಿ ಶಿವು ಸರು, ಸೋಮಶೇಖರ್ ಬಿಸ್ಲವಾಡಿ ಸರು, ನಾಗೇಶ್ ಹೋಸ್ಲೆ ಸರು, ಇವರೆಲ್ಲ ನಮಗೆ ಟೀಚರ್ಸ್ ಆ ಟೈಮಲ್ಲಿ. ಸೊ ಇವತ್ತು ಅವರು ಮಾಡ್ತಾ ಇದ್ದದ್ದು, ಅವ್ರು ಪಾಠ ಮಾಡ್ತಿರೋ ಶೈಲಿ, ಅವ್ರು ಕೊಡ್ತಿದ್ದ ಉದಾಹರಣೆಗಳು, ಎಕ್ಸಾಂಪಲ್ಸು, ಇವತ್ತು ನಾನು ಪಾಠ ಮಾಡೋಗ್ಲು ಅದು ಬಳಸ್ಕೊಂಡೆ. ಸೋಮಶೇಖರ್ ಬಿಸ್ಲವಾಡಿ ಸರು ಆ ನಿರೂಪಣೆ ಮಾಡ್ತಿದ್ದ ಶೈಲಿ, ಕಲೆ ಏನೋ ನಿಜವಾಗ್ಲೂ ಎಲ್ಲಿ ಕಲ್ತ್ಕೋಬೇಕು ಅಂತ ಆವಾಗ ಅದನ್ನೆಲ್ಲ ಕಲ್ತ್ಕೊಳ್ತಾ ಹೋದೆ. ಅದರಲ್ಲಿ ಆಗ ಆಲ್ರೆಡಿ ಶಿವ ಕಾಗಲವಾಡಿ ಸರ್ ಅವರು ಒಂದು ಕ್ಯಾಸೆಟ್ ರಿಲೀಸ್ ಮಾಡಿದರು, ಆ ಹಾಡು. ಅದನ್ನು ಕೇಳಿದಾಗ ನನಗೆ ಆಶ್ಚರ್ಯ. ಅಂದರೆ ನಾನು ಈ ಯೋಚನೆ ಮಾಡ್ತಿದ್ದೆ ಹೆಂಗೆ ಅಂತಂದರೆ, ಈ ರೈಟ್ರು, ಈ ಬರೆಯೋರು, ಇವರೆಲ್ಲ ಅಂದರೆ ಯಾರೋ ಅದ್ಭುತವಾದ ವ್ಯಕ್ತಿಗಳು, ಎಲ್ಲೋ ಹೊರಗಡೆ ಇರುವಂಥವ್ರು. ಯಾಕಂದರೆ ನಾನು ಪ್ರೈಮರಿ ಸ್ಕೂಲ್ ಪಾಠ ಓದಬೇಕಾದ್ರೆ ನಮ್ಮ ಟೀಚರ್ ಹೇಳೋರು ಏನಂತಂದರೆ, ಇದನ್ನು ಎಕ್ಸಾಂಪಲ್ ಕೊಡೋರು, ಯಾವುದನ್ನು ಕುಮಾರವ್ಯಾಸನ ಎಕ್ಸಾಂಪಲ್ ಕೊಡೋರು. ಆ ಕುಮಾರವ್ಯಾಸನಿಗೆ ದೈವರ ಅನುಗ್ರಹ ಆಗಿತ್ತು. ಅವನು ಕೂತ್ಕೊಂಡಾಗ ಅವ್ರಿಗೇನೋ ಬೆಳಿಗ್ಗೆ ಅಷ್ಟೊತ್ತಿಗೆ ನೀರಲ್ಲಿ ಮುಳುಗಿ ಆ ದೇವ್ರನ್ನ ನೆನೆಸ್ಕೊಂಡು ಕೂತ್ಕೊಂಡ್ರೆ ಅವ್ರಿಗೆ ಕಾವ್ಯಶಕ್ತಿ ಬರ್ತಾಯಿತ್ತು. ಅದನ್ನು ಬರೆಯೋರು. ಅದಾದಮೇಲೆ ಅವ್ರಿಗೆ ಆ ನೀರು ಬಟ್ಟೆ ಹಾರೋ ತಕ್ಷಣ ಅದು ಕಾವ್ಯಶಕ್ತಿ ಹೊಟ್ಟೋಗ್ತಿತ್ತು. ಅಂದರೆ ಇದನ್ನು ಬರಿಬೇಕು, ಇವೆಲ್ಲ ಮಾಡಬೇಕು ಅಂದರೆ ಏನೋ ಒಂದು ಶಕ್ತಿ ಇರಬೇಕು, ಸಾಮರ್ಥ್ಯ ಇರಬೇಕು. ಆ ಥರ ಕಾನ್ಸೆಪ್ಟ್ ಸಾಮಾನ್ಯವ್ರಿಗೆಲ್ಲ ಇದು ಅಲ್ಲ ಅನ್ನೋದು. ಈ ಕುವೆಂಪು ದ ರಾ ಬೇಂದ್ರೆ ನಾವು ನೋಡೇ ಇಲ್ವಲ್ಲ, ಅವರೆಲ್ಲೋ ಕಡೆ ಇರ್ತಾರೆ, ಅವ್ರು ಹೇಗೋ ಇರ್ತಾರೆ ಅನ್ನೋದು ಕಾನ್ಸೆಪ್ಟು. ಯಾವಾಗ ನಾವು ಈ ಶಿವ ಕಾಗಲವಾಡಿ ಸರ್ ಅವ್ರನ್ನೆಲ್ಲ ನೋಡಿದಾಗ ಈ ಹಾಡು, ಅರೆ ನಮ್ಮೆದುರಿಗಿರೋ ವ್ಯಕ್ತಿ ಇವ್ರು ಬರೆದಿರೋ ಹಾಡು. ಅದೇ ಸಾಮಾನ್ಯವಾಗಿ ನಾನು ತಿಳ್ಕೊಂಡಿರೋದು ಚಾಮರಾಜನಗರ ಭಾಗದಲ್ಲಿ ಕಾಗಲವಾಡಿ ಶಿವು ಅವರು ಈ ಜಾನಪದ ಕಲೆಗಳ ಈ ಗೀತೆಗಳು, ಉದಾಹರಣೆಗೆ ಇವತ್ತಿನ ಆಧುನಿಕ ಗೀತೆಗಳು, ನಮ್ಮ ರವಿಕುಮಾರ್ ಸರ್ ಇರ್ಬೋದು, ಕೆಸ್ತೂರು ಮಂಜುನಾಥ್ ಅವರು ಇರ್ಬೋದು, ಇವರೆಲ್ಲ ಮತ್ತು ಅಥವಾ ಮಂಜು ಕೋಡಿಹೋಗಿನವ್ರು ಬರೆಯುವಂಥ ಹಾಡುಗಳಿರ್ಬೋದು, ಈ ಎಲ್ಲ ಹಾಡುಗಳ ಶೈಲಿ ಇದೆಯಲ್ಲ, ಇದರ ಆರಂಭದ ಸೃಷ್ಟಿಕರ್ತರು ಕಾಗಲವಾಡಿ ಶಿವು ಅವರು ಅಂತ, ಅವರೇ ಫಸ್ಟ್ ಅಂತ. ಎಷ್ಟೋ ಜನ ಇವತ್ತಿನ ಅತ್ಯಂತ ಹೆಸರಾಂತ ಜಾನಪದ ಕಲಾವಿದರು, ಹೆಸರು ತಗೊಳ್ಳೋದು ಬೇಡ, ಕಾಗಲವಾಡಿ ಶಿವು ಅವರ ಗೀತೆಗಳನ್ನು
ಚೌರ್ಯ ಮಾಡಿ ಬಳಸ್ಕೊಂಡಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ ನಾನು. ಇಲ್ಲ ಸರ್, ಅದ್ರ ಬಗ್ಗೆ ನನಗೆ ಮಾಹಿತಿ ಕೊಡಕ್ಕೆ ಬರಲ್ಲ. ಆಯಿತಾ, ನನಗೆ ಅವರು ಗುರುಗಳು ಚೆನ್ನಾಗಿ ಹಾಡ್ತಿದ್ರು ಬರೀತಿದ್ರು ಅನ್ನೋ ಒಂದು ಕಾನ್ಸೆಪ್ಟ್ ನಂಗೆ ಗೊತ್ತು. ಅವರು ಬರಬೇಕಾದ್ರೂ ಅಷ್ಟೇ ಸರ್, ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಿರು, ಪಾಠ ಮಾಡಬೇಕು. ಇವತ್ತು ನಾನು ತಿಳಿಸ್ಕೊತೀನಿ. ಅವ್ರು ನಿಮಗೆ ಕಾಗಲವಾಡಿ ಶಿವ ಅವರು ನಿಮ್ಗೆ TCH ಕಾಲೇಜಲ್ಲಿ ನಿಮಗೆ ಲೆಕ್ಚರರ್ ಆಗಿರ. ಆ ವ್ಯಕ್ತಿ ಡ್ರೆಸ್ ಮಾಡ್ಕೊಂಡು ಬರ್ತಿದ್ದ ಶೈಲಿ ಇದೆಯಲ್ಲ, ಅದು ಅದ್ಭುತ. ಅವ್ರು ಬಂದು ನಿಂತ್ಕೊಂಡು ಬೆಳಿಗ್ಗೆ ಊಟ ಮಾಡ್ತಿರ್ಲಿಲ್ಲ, ಬಟ್ ಕ್ಲಾಸಲ್ಲಿ ಬಂದು ನಿಂತ್ಕೊಂಡು ಊಟ ಪಾಠ ಮಾಡಿದ್ರೆ ಅದು ಅದ್ಭುತವಾಗಿ ಮಾಡೋರು. ಸೊ ಅವ್ರಿಗೆ ಹೇಳೋರು ನೋಡಿ, ಹೊಟ್ಟೆ ಹಸ್ತಿರ್ಬೋದು, ಇಲ್ಲ ಹಸಿರಬಾರ್ದು ಯಾವಾಗಲೂ ಕೂಡ. ಅಲ್ಲಿ ಇಲ್ಲ ಹಸ್ತಿರಬಾರ್ದು, ಪಾಠ ಮಾಡೋರ್ಗೆ ಶಿಕ್ಷಕರಿಗೆ ಇಲ್ಲ ಹಸಿಬಾರ್ದು. ಇದು ವರ್ಷ ಹಸಿರಿ ನೋ ಪ್ರಾಬ್ಲಮ್, ಇಲ್ಲ ಹಸಿಬಾರ್ದು ಯಾವಾಗಲೂ. ತುಂಬಿರ್ಬೇಕು, ಓದ್ಕೊಂಡಿರ್ಬೇಕು. ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಆ ಕಲಾ ಸರಸ್ವತಿ ಒಲ್ದು ಬರಬೇಕು, ನೀವು ಮಾತಾಡಬೇಕು. ನಾನು ಅವ್ರು ನೋಡಿಲ್ಲ, ಈಗ ಅವ್ರ ಬಗ್ಗೆ ನೀವು ಹೇಳ್ತಿದ್ರೆ ನನಗೆ ತುಂಬ ಸಂತೋಷ ಆಗುತ್ತೆ. ಬಟ್ ಅವ್ರ ಅಂತ್ಯ ತುಂಬ ದಾರುಣವಾಗಾಯ್ತು ಅಂತ ಕೇಳ್ಪಟ್ಟಿದ್ದೀನಿ. ಪಾಪ ಅವ್ರು ಕೆಲವು ಆ ಥರ ಕುಡಿಯುವಂಥ ಚಟ ಇತ್ತು, ನಮ್ದು ಮಾತಾಡಬೇಕೋ ಗೊತ್ತಿಲ್ಲ ಪಾಪ. ಸೊ ಹಾಗಾಗಿ ಆ ದುಶ್ಚಟಗಳಿದ್ದ ಪಾಪ ಅವ್ರಿಗೆ ಅದನ್ನು ಅಷ್ಟು ಅದ್ಭುತವಂಥ ಕಲೆ ಅದನ್ನು ಕಂಟಿನ್ಯೂ ಆಗಲಿಲ್ಲ ಅವ್ರಿಗೆ, ಅದೊಂದು ಪ್ರಾಬ್ಲಮ್. ಹಾಗಾಗಿ ಕೊನೆಗೆ ನಾನು ಅವ್ರು ಸತ್ತಾಗ ನಾನು ಹೋಗಿ ನೋಡಿಕೊಂಡು ಕಾಲೇಜ್ ಬರಬೇಕಾಗಿತ್ತು, ಆದ್ರೂ ಹೋಗಿ ನೋಡಿಕೊಂಡು ಬಂದೆ. ಅಂತಹ ಒಬ್ಬ ವ್ಯಕ್ತಿ ಅವ. ಮತ್ತು ಸೋಮಶೇಖರ್ ಬಿಸ್ಲೋಡಿ ಸರ್ ಆಗಿರ್ಬೋದು, ಅವರು ಆವಾಗ ಹೊಸ ಗೀತೆಗಳನ್ನ ಬರೀತಾಯಿದ್ರು. ಇವರೆಲ್ಲ ನೋಡಿದಾಗ ಸಾಮಾನ್ಯ ವ್ಯಕ್ತಿಗಳಾಗಿ ನಾವು ಕೂಡ ಬರಿಬೋದು ಅಂತ. ನಾನು ಯಾಕೆ ಬರಿಬಾರ್ದು ಅನ್ನೋದು ಹುಟ್ಟಿತು ಆ ಟೈಮಲ್ಲಿ. ಆವಾಗ ಅವರೇ ಬರೆದಿರುವಂಥ ಒಂದು ಹಾಡಿಗೆ ಡಬ್ಬಿಂಗ್ ಬರೆದೆ. ಅವರು ಮಹದೇಶ್ವರನ್ ಬರೆದಿದ್ರು, ಈಗ ಇದನ್ನು ನಾನು ಬರಿತಿನ ಕಲೆನ ತೋರಿಸ್ಕೋಬೇಕೀಗ, ಅದೇ ಎಕ್ಸಿಬಿಟ್ ಮಾಡಬೇಕು. ಇದಕ್ಕೊಂದು ವೇದಿಕೆ ಬೇಕು, ವ್ಯಕ್ತಿ ಬೇಕು, ಯಾರು ಅಂತ ಹುಡುಕಾಟ. ಆವಾಗ ನನ್ನ ಗುರುಗಳು ಡಾಕ್ಟರ್ ಮೈಸೂರು ಗುರುರಾಜ್ ಅವರನ್ನು ಭೇಟಿ ಹಾಕಿ ಆವಾಗ ಎಂಟ್ರಿ. ಆವಾಗ ಅಂದರೆ ಅವರಿಗೆ ಅವರ ಹಾಡುಗಳಿಗೆ ಸಾಹಿತ್ಯವನ್ನು ಒದಗಿಸಂತ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರಿ. ಆವಾಗ ಅವ್ರನ್ನ ಭೇಟಿ ಆಗೋದು ಹೆಂಗೆ ನಂಗೆ ಗೊತ್ತಿಲ್ಲ ಯಾರನ್ನು. ಅವ್ರ ಕ್ಯಾಸೆಟ್ ಮಾತ್ರ ಕೇಳಿರುವಂಥದ್ದು, ಅವ್ರು ನೋಡಿರುವಂಥದ್ದು ಕಲಾ ಆಡಿಯೋದಲ್ಲಿ. ಆವಾಗ ಕ್ಯಾಸೆಟ್ ಮಾಡ್ತಿದ್ರು. ಮತ್ತು ಇವರೆಲ್ಲ ಕೇಳಿದಾಗ ಅವ್ರನ್ನ ಹೆಂಗೆ ಭೇಟಿ ಮಾಡೋದು ಅನ್ನೋ ಪ್ರಶ್ನೆ. ಇವತ್ತು ತುಂಬ ಜನಕ್ಕೆ ಅದೇ ಪ್ರಶ್ನೆ, ಗುರುರಾಜಣ್ಣ ಹೆಂಗೆ ಭೇಟಿ ಮಾಡೋದು ಅಂತ, ಅಷ್ಟು ಬ್ಯುಸಿ ಇರ್ತಾರೆ. ಆವಾಗ ಒಂದ್ಸಾರಿ ಕಬಡ್ಡಿ ಜಾತ್ರೆ ಆಗುತ್ತೆ. ಆ ಕಬಡ್ಡಿ ಜಾತ್ರೆ ಆದಾಗ ನಮ್ಮ ತಾಯಿ ಮತ್ತು ತಂದೆ ಜಾತ್ರೆಗೆ ಹೋಗಿರ್ತಾರೆ. ಈಗ ಇಲ್ಲಿ ನಾವು ಕ್ಯಾಸೆಟ್ಲ ಹಾಕಿ ಕೇಳೋದಕ್ಕಿಂತ ಅವ್ರು ಅಲ್ಲಿ ಲೈವಾಗಿ ಆಡ್ತಾರಲ್ಲ, ಅದ್ಭುತ. ಅದನ್ನ ಊಹಿಸೋಕ್ಕೆ ಆಗಲ್ಲ. ಅಷ್ಟು ಜನ ನಿಂತಿರ್ತಾರೆ. ನಾನು ಎಷ್ಟೋ ಜನ ನೀವು ನೋಡ್ಬೇಕು, ಅವ್ರ ನೈಟ್ ಕಾರ್ಯಕ್ರಮ ನಿಂತ್ಕೊಂಡಿರ್ತಾರೆ, ಬೆಳಗಾನ ನಿಂತೇ ಇರ್ತಾರೆ. ಅವ್ರು ನಾವು ನಿಂತಿದ್ದೀವಿ ನಾವು ಪರಿವಿರಲ್ಲ ಅವ್ರಿಗೆ. ಆ ಥರ ಮಂತ್ರ ಮುಗ್ಧರಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನಮ್ಮ ತಾಯಿ ನಮ್ಮ ತಾಯಿ ಮತ್ತು ನಮ್ಮ ಅಜ್ಜಿಯವರು ಇರ್ತಾರಲ್ಲ, ನಮ್ಮ ಅಜ್ಜಿ ನಮ್ಮ ತಾಯಿ ಇಬ್ಬರು ಕೂಡ ಈ ಜನಪದ ಬಗ್ಗೆ ತಿಳ್ಕೊಂಡಿರೋರು ಇದ್ರು. ನಮ್ಮ ಅಜ್ಜಿ ಶೋಭಾನ ಕಲಾವಿದೆ, ಅವರು ಚೆನ್ನಾಗಿ ಹೇಳೋರು. ಪುಟ್ಸಿದ್ದಮ್ಮ ಅಂತೇಳಿ, ಸಿದ್ದೈನ್ಪುರ ಪುಟ್ಸಿದ್ದಮ್ಮ. ಅವ್ರು ತುಂಬ ಚೆನ್ನಾಗಿ ತಿಳ್ಕೊಂಡು ಇತ್ತೀಚೆಗೆ ಒಂದು ತಿಂಗಳಿಂದ ತೀರೋಗ್ಬಿಟ್ರು. ಭಾಳ ಕಲಾವಿದರಿದ್ದಾರೆ ಸರ್ ಅವರು. ಕೈಲಾಸ ಮೂರ್ತಿ ಅವರು ಇದಾರಲ್ಲ, ಅದೇ ಊರು. ಅವ್ರು ಹೇಳ್ತಿದ್ರು, ಒಂದು ಎಕ್ಸಾಂಪಲ್ ನಮ್ಮ ಅಜ್ಜಿ ಹೇಳ್ಬೇಕಾದ್ರೆ, ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಅನ್ನೋರು. ಅಂದರೆ ಆ ಜಸ್ಟ್ ಆ ಒಂದು ಸುಣ್ಣ ಸುಡೋದನ್ನು ಹೆಂಗೆ ಹೇಳ್ತಾರೆ, ಕಲ್ಲರಳಿ ಹೂವಾಗಿ ಎಲ್ಲರಿಗೂ ಬೇಕಾಗಿ ಮಲ್ಲಿಕಾರ್ಜುನ ಶಿಖರ ಬೆಳಕಾಯಿತು ಅಂತೇಳಿ. ಅಲ್ಲಿ ಆ ಸುಣ್ಣ ಹೊಡೆದ್ಬಿಟ್ರೆ ಅದೇ ಇಡೀ ಶಿಖರ ಬೆಳಕಾಗಿ ಕಾಣುತ್ತೆ ಹಂಗನವರು. ಆಮೇಲೆ ಹೆಣ್ಮಕ್ಳು ಹೆಂಗಿರಬೇಕು ಅನ್ನೋದಕ್ಕೆ ಅವ್ರು ಹೇಳೋರು, ಉಳ್ಳಿಯ ಹೊಲ ಇರಲಿ, ಒಳ್ಳೇದು ಎರಡು ಎತ್ತಿರ್ಬೇಕಂತೆ. ಉಳ್ಳೆದ್ದು ಗೇವ ಸೊಸೆ ಇರಲ್ಲ, ಆ ಮನೆಗೆ ಒಳ್ಳೇದು ಕಾಣೋ ಸರ್ವಜ್ಞ ಅನ್ನೋರು. ಸರ್ವಜ್ಞ ಹೇಳಿದ್ರೆ ಏನು, ಇವ್ರು ಹಂಗೆ ಹೇಳೋರು ನಮಗೆ. ಅಂದರೆ ಏನು ಓದಿಲ್ಲ ಸರ್, ಸ್ಕೂಲ್ ಮೆಟ್ಲೆ ಎತ್ತಿರಲಿಲ್ಲ. ಅಂಥವ್ರು ಹಂಗೆ ಹೇಳೋರು. ಹಿಂಗೇನಂತಂದರೆ ಉಳ್ಳಿಯ ಹೊಲ ಇರಲಿ, ಬೇಕಾದ್ರೆ ಉಳ್ಳಿ ಬೆಳೆ ಹೊಲ, ನೀನೇನು ಭತ್ತ ಬೆಳಿಬೇಕು ಕಬ್ಬು ಬೆಳಿಬೇಕು ಅನ್ನೋದೇನಿಲ್ಲ, ಉಳ್ಳಿ ಬೆಳೆ ಹೊಲ ಇರಲಿ, ಒಳ್ಳೇದು ಎರಡು ಎತ್ತಿರ್ಬೇಕಂತ ಮನೆಗೆ. ಉಳ್ಳೆದ್ದು ಗೇವ ಸೊಸೆ ಅಂದರೆ ಅವಳು ಮನಿಕಳು ಎಷ್ಟೊತ್ತಿಗೆ ಬೇಗ ಎದ್ದು ಗೊತ್ತಾಗಬಾರ್ದು ಅವಳಿಗೆ, ಅಂಥ ಸೊಸೆ ಬರ್ಬೇಕು ಮನೆಗೆ. ಹಂಗಿದ್ರೆ ಆ ಮನೆಗೆ ಒಳ್ಳೆಯದು ಅಂತಿದ್ರು ನೋಡಿ. ಇವತ್ತು ಹೆಣ್ಮಕ್ಳು ಎಷ್ಟೊತ್ತಿಗೆ ಮಲ್ಕೋತಾರ, ಎಷ್ಟೊತ್ತಿಗೆ ಹೇಳ್ತಾರ ಗೊತ್ತಿಲ್ಲ. ಆದರೆ ನಿಜವಾಗಿ ಹೆಣ್ಮಕ್ಳು ಮನೆ ಚೆನ್ನಾಗಿರಬೇಕು ಅಂದರೆ ಉಳ್ಳೆದ್ದು ಗೈವ ಅಂದರೆ ಹಿಂಗೆ ಮಲಗಿದ್ದು ಹಿಂಗೆ ಎದ್ದಬೇಕು. ಅಂದರೆ ನಿದ್ರೆ ಕಡಿಮೆ ಇರಬೇಕು, ಕಾನ್ಸಿಯಸ್ನೆಸ್ ಇರಬೇಕು, ಮನೆ ಬಗ್ಗೆ, ನನ್ನ ಮನೆತನದ ಬಗ್ಗೆ ಕಾನ್ಸಿಯಸ್ ಇರುವಂಥ ಹೆಣ್ಮಕ್ಳು ಇರಬೇಕು ಅನ್ನೋದನ್ನ ಅವರು ಆ ಲೈನ್ಸ್ಗಳನ್ನ ಹೇಳ್ತಾ ಇದ್ರು ಅವರು. ಸೊ ಇವರೆಲ್ಲ ಇನ್ಫ್ಲೂಯೆನ್ಸು. ಹಂಗೆ ನಮ್ಮ ತಾಯಿ ಕೂಡ ನನಗೆ ಚಿಕ್ಕವನಾಗೋದು ಊಟ ಮಾಡಿಸ್ಬೇಕಾದ್ರೆ ನನಗೆ ಊಟ ಮಾಡಲ್ಲ ಅಂದಾಗ ಈ ಗಜಗೌರಿ ವ್ರತವನ್ನು ಕಥೆ ಹೇಳೋರು. ಹಿಂಗೆ ಮಾಡ್ತಾರೆ, ಶ್ರೀಕೃಷ್ಣ ಕಾರೋಡಿ ಕಥೆ ಹೇಳ್ಕೊಡೋರು. ಹೇಳ್ತಾ 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 ಊಟ ಮಾಡಿಸೋರು ನಮ್ಮ ತಾಯಿ ನಮ್ಮ ಅಜ್ಜಿಯರೆಲ್ಲ. ಆವಾಗ ನನಗೇನು ಅನಿಸೋದು ಅಂದರೆ ಎಷ್ಟು ಚೆನ್ನಾಗಿದೆ ಈ ಕತೆ ಅಂತ ಕೇಳಿಸ್ಕೊಂಡು ನನ್ನ ಮೆಮೊರಿ ಪವರ್ ಅಂತ ಹಂಗೆ ಉಳ್ಕೊಳ್ಳೋವಂಥದ್ದು. ಇದೆಲ್ಲ ಇದ್ದಂಥದ್ದು ಅದೇ ತಾಯಿ, ನಮ್ಮ ತಾಯಿಯವರು ತಂದೆ ಇಬ್ಬರೂ ಕೂಡ ಕಬಡ್ಡಿ ಜಾತ್ರೆಗೆ ಹೋಗ್ತಾರೆ. ಆ ಗುರುರಾಜ್ ಸರ್ ಕಥೆ ಕೇಳಿಸ್ಬಿಟ್ಟು ನೈಟೆಲ್ಲ ಕೇಳ್ಕೊಂಡು ಬಂದು ಹೇಳ್ತಾರೆ, ನೀನು ಇಲ್ಲೆಲ್ಲ ಕ್ಯಾಸೆಟ್ಗಳಲ್ಲಿ ಕೇಳ್ತೀವಲ್ಲ ನಾವು, ನೀನು ಬರೀಬೇಕು ಅಂತೀಯಲ್ಲ,
ಅಲ್ಲಿ ಒಬ್ರು ಹಾಡ್ತಾರೆ, ಒಬ್ಬ ವ್ಯಕ್ತಿ ಇನ್ನೂ ಹೆಂಗ್ ವಯಸ್ಸು, ಆ ವಯಸ್ಸು ಜುಬ್ಬ ಹಾಕ್ಕೊಂಡು ಹಿಂಗೆ ಕಟ್ಕೊಂಡು ಆಡ್ತಿದ್ರೆ ಆ ಮನುಷ್ಯ ಹೆಂಗಿದೆ ಗೊತ್ತಾ, ನೀವು ನೋಡಬೇಕು ಒಂದ್ಸರಿ ಅಂತಾರೆ. ನಿಮ್ಮ ವಯಸ್ಸು ಎಷ್ಟು ಸರ್? ಈಗಲ ಸರ್ ಈಗ ಕರೆಕ್ಟಾಗಿ 40 ವರ್ಷ ಸರ್. 40 ವರ್ಷ. ಗುರುರಾಜಣ್ಣನ ನೀವು ಭೇಟಿ ಮಾಡಿದ್ದು ಎಷ್ಟನೇ ವಯಸ್ಸಲ್ಲಿ? ಒಂದು 15 ವರ್ಷ ಹಿಂದೆ ಸರ್. ಅಂದರೆ 25 ವರ್ಷದಲ್ಲಿ? 25 ವರ್ಷ ಅಲ್ಲೇ 25 ವರ್ಷ, 22 23 ವರ್ಷದಲ್ಲಿ ಆ ರೇಂಜಲ್ಲಿ ಅವ್ರನ್ನ ಭೇಟಿ ಮಾಡಿದೆ ಸರ್. ಅವಾಗ ತಾನೇ DCH ಮುಗಿದು ಟ್ರೈನಿಂಗ್ ಮುಗಿದು ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ ಬರಿತಾ ಇದ್ದೆ. ಆ ಟೈಮಲ್ಲಿ ಬರಿಬೇಕು ಅಂತ ಸುಮ್ಮನೆ ಆಸೆ, ಬಟ್ ಹೆಂಗೆ ಬರಿಬೇಕು ಅಂತ ಗೊತ್ತಿಲ್ಲ. ಒಂದು ಡಬ್ಬಿಂಗ್ ಹಾಡು ಬರಿ ಅಂತದ್ದು ಮಾತ್ರ ಗೊತ್ತಿತ್ತು. ಸೊ ನೋಡಬೇಕು, ನೆಕ್ಸ್ಟ್ ಇಯರ್ ನನ್ನ ಕಬಡ್ಡಿ ಜಾತ್ರೆಗೆ ಕರ್ಕೊಂಡು ಹೋದರು. ಕಬಡ್ಡಿ ಜಾತ್ರೆಗೆ ಕರ್ಕೊಂಡು ಹೋದಾಗ ಅಲ್ಲಿ ಕೂತಿದ್ದೀನಿ, ಅವ್ರು ಹಾಡ್ತಾ ಇದ್ದಾರೆ ಸರ್. ನಿಜವಾಗ್ಲೂ ಕೂಡ ಆವತ್ತು ನಾನು ನೋಡಿದಂತಹದ್ದು ಇವತ್ತು ಕಣ್ಣು ಕಟ್ಟದಾಗಿದೆ. ಅದು ಏನು ಅದ್ಭುತವಾಗಿ ಆಡ್ತಿದ್ದಾರೋ ಆ ನಿಜವಾದ ಮಂಟೇಸ್ವಾಮಿ ಕಾವ್ಯ, ನಮ್ಮ ನೀಲಗಾರ ಪರಂಪರೆ ಇದು ಬೇಕು. ಆ ಕಬಡ್ಡಿ ಜಾತ್ರೆಗೆ ನೈಟು ನಾನು ಕೂತಿದ್ದೀನಿ, ಅವ್ರ ಕತೆ ಸ್ಟಾರ್ಟ್ ಮಾಡಿದ್ದಾರೆ 10 ಗಂಟೆಯಲ್ಲಿ. ಸ್ಟಾರ್ಟ್ ಮಾಡಿ ಹಾಡ್ತಾ ಇದ್ದರೆ ನನಗೆ ಈ ಪರಂಪರೆ ನನಗೆ ಬೇಕು, ಈ ಪರಂಪರೆ ನಾನು ಒಬ್ಬನ ಆಗಬೇಕು ಅನ್ನೋದು ಅಲ್ಲೇ ಹುಟ್ಟಿತು ಆ ಸಂದರ್ಭದಲ್ಲಿ. ಅಷ್ಟು ಅದ್ಭುತ, ಕಣ್ಣು ಕಟ್ಟದಾಗಿ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಈ ಚಂದಗಾಲ ಅಂತ ಒಂದು ಹಳ್ಳಿ ಬರುತ್ತೆ ಅಲ್ಲಿ, ಚಂದಗಾಲ. ರಾಚಪ್ಪಾಜಿ ಅವ್ರು ಅಲ್ಲಿ ಬರಬೇಕಾದ್ರೆ ಚಂದಗಾಲದಲ್ಲಿ ಎಳ್ನೀರು ಕೊಡಪ್ಪ ಅಂತ ಕೇಳ್ತಾರೆ ಗೌಡನ್ನ. ಅವರು ನಿನಗೆ ಎಳ್ನೀರು ಕೊಡೋಕ್ಕೆ ನಾನು ಹೇಳೋದು ಕೊಡಲ್ಲ ಹೋಗು ಅಂತ. ತುಂಬ ಭಯ ಆಗ್ತಿದೆಯಪ್ಪ, ಸ್ವಲ್ಪ ಎಳ್ನೀರು ಕೊಡು ಅಂತ. ನಿನಗೆ ಬೇಕಾದ್ರೆ ಕಿತ್ತೋ ಕುಡಿಯ ಬೇಕಾರೆ ಅಂತಾರೆ. ತಾನಾಗಿ ಎಳ್ನೀರು ತಾನೇ ಬಂದರೆ ಕುಡಿಬೋದೇನಪ್ಪ ಅಂತ ಕೇಳಿ. ಕುಡಿ ನೋಡೋಣ ಅಂತಾರೆ. ಕೈ ನಿಂಗೆ ಚಾಸ್ತಾರಂತೆ, ಆ ಮರ ಬಾಗಿ ಬಂದು ಅವ್ರ ಕೈಗೆ ಎಳ್ನೀರು ಕೊಡುತ್ತೆ. ಇವತ್ತು ನೀವು ನೋಡಿ ಆ ಚಂದಗಾಲದಲ್ಲಿ ಎಲ್ಲ ಎಳ್ನೀರು ಮರಗಳು ಕೂಡ ಆ ರೋಡ್ಗೆ ಎಲ್ಲ ಬಾಕ್ಕೊಂಡಿದ್ದಾವೆ ಅಂತಾರೆ. ಇದಕ್ಕೆ ನಾನು ಸತ್ಯ ಅಂತ ಹೇಳ್ಬೇಕೋ ಇಲ್ಲ ಆ ಆಶ್ಚರ್ಯ ಕಂಡು ನಿಜ ಅಂತ ಒಪ್ಕೋಬೇಕು. ನೋಡಿದಾಗ ಅಂದರೆ ಈ ಮಂಟೇಸ್ವಾಮಿ ಪರಂಪರೆಯ ಜನ ಇವರೆಲ್ಲರೂ ಕೂಡ ನಿಜವಾಗಿ ಇದ್ದವರು, ಇಲ್ಲಿ ಇದೇ ಜಾಗದಲ್ಲಿ ಓಡಾಡಿರುವಂಥವ್ರು. ಇವ್ರ ಇತಿಹಾಸ ಹಿಂಗಿದೆ. ವೀಕ್ಷಕರೇ, ಕರ್ನಾಟಕದ ಜನಪದ ಇಡೀ ಪ್ರಪಂಚದ ಜನಪದಗಳಲ್ಲಿ ಬಹಳ ವಿಶಿಷ್ಟತೆಯನ್ನು ಹೊಂದಿರುವಂಥದ್ದು. ಇಂತಹ ಜನಪದವನ್ನು ಎತ್ತಿ ಹಿಡಿಯುತ್ತಾ ಇಡೀ ಕರ್ನಾಟಕ ನಾಡಿನ ಮೂಲೆ ಮೂಲೆಯಲ್ಲಿ ಹಲವಾರು ಕಲಾವಿದರಿದ್ದಾರೆ. ಸೊ ಅವ್ರು ಯಾರೂ ಕೂಡ ಬೆಳಕಿಗೆ ಬಂದಿಲ್ಲ. ಈಗ ತಾವರೆ ಹೂವು ಅನ್ನುವಂಥದ್ದು ಈ ಕೆಸರಲ್ಲಿ ಬೆಳೆಯುತ್ತೆ. ಅದನ್ನು ಯಾರೂ ಗುರುತಿಸಿಲ್ಲ ಅಂತಂದರೆ ಅದು ಅಲ್ಲೇ ಬೆಳೆದು ಅಲ್ಲೇ ಹರಳೋಗುತ್ತೆ. ಅದನ್ನು ತಗೊಂಡು ಬಂದು ತೊಳೆದು ಅದನ್ನು ದೇವರ ಮುಡಿಗಿಟ್ಟಾಗ ಸೊ ಆ ಒಂದು ಹೂಗೆ ಸಾರ್ಥಕತೆ ಸಿಗುತ್ತೆ. ಅದೇ ರೀತಿ ಎಷ್ಟೋ ಜನ ಕಲಾವಿದರು, ಅವರ ಕೃಷಿಯ ಜನಪದ ಕಲಾವಿದರಾಗಿರ್ಬೋದು, ಸೊ ತಂಬೂರಿ ಕಲಾವಿದರಾಗಿರ್ಬೋದು, ಕಂಸಾಳೆ ಕಲಾವಿದರಾಗಿರ್ಬೋದು, ಸೊ ಇನ್ನೂ ಹಲವಾರು ರೀತಿಯಾದಂಥ ಜನಪದಗಳನ್ನು ಮೈಗೂಡಿಸ್ಕೊಂಡು ಸೊ ಹಳ್ಳಿಯಲ್ಲೇ ಹುಟ್ಟಿ ಹಳ್ಳಿಯಲ್ಲೇ ಬೆಳೆದು ಹಳ್ಳಿಯಲ್ಲೇ ಕಮರಿ ಹೋಗ್ತಿರುವಂಥ ಎಷ್ಟೋ ಜನಪದ ಕಲಾವಿದರನ್ನು ಈ ಜನಪದ ಸಿರಿ ಅನ್ನುವಂತಹ ಚಾನಲ್ಲು ಜರಗನಹಳ್ಳಿ ಕಾಂತರಾಜ್ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಪ್ರೊಡಕ್ಷನ್ನಲ್ಲಿ ನಡೀತಾ ಇರುವಂಥ ಈ ಒಂದು ಚಾನಲ್ ಪ್ರತಿಯೊಬ್ಬರನ್ನ ಗುರುತಿಸಿ ಅವರನ್ನು ಪ್ರೋತ್ಸಾಹಿಸ್ತಾ ಇದೆ. ನಾನು ಪ್ರತಿ ವಾರ ನಾನು ಬಿಡುವಾದಾಗ ಫಸ್ಟ್ ನೋಡೋದು ಜನಪದ ಸಿರಿ. ಯಾಕಂದರೆ ನಮ್ಮ ಜನಪದ ಕಲಾವಿದರು ಯಾರ್ಯಾರಿದ್ದಾರೆ, ಇನ್ಯಾರೋ ಹೊಸವ್ರು ಬಂದಿದ್ದಾರೆ ಅಂತ ನೋಡ್ತಾ ಇರ್ತೀನಿ. ಸೊ ಆಗ ನೋಡಿದಾಗ ಹಳ್ಳಿಯ ಕಟ್ಟಕಡೆಯ ಕಲಾವಿದರನ್ನು ಕೂಡ ಹುಡುಕಿ ಅವ್ರಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಇದು ಯಾವ ರೀತಿ ಬೇರೆ ಬೇರೆ ಜನಪದ ಕಲೆಗಳು ಮಾಡ್ತಾಯಿದ್ದಾರೋ ಅವರೆಲ್ಲರನ್ನು ತೋರಿಸುವಂತಹ ಮಹತ್ತರವಾದ ಜನಪದ ಸೇವೆಯನ್ನು ಜರಗನಹಳ್ಳಿ ಕಾಂತರಾಜ್ ಸರ್ ಅವ್ರು ಮಾಡ್ತಾಯಿದ್ದಾರೆ. ಹಾಗಾಗಿ ಅವರ ಒಂದು ಸೇವೆ, ಅವರ ಒಂದು ಕಲಾ ಪೋಷಣೆ ನಿಜಕ್ಕೂ ಕೂಡ ಪ್ರಶಂಸನಾರ್ಹನೀಯ. ಹಾಗಾಗಿ ಸೊ ದಯಮಾಡಿ ಎಲ್ಲರೂ ಕೂಡ ನೋಡಿ ಜನಪದ ಸಿರಿ ಚಾನಲ್ನ ನೋಡಬೇಕು. ಸೊ ಅಲ್ಲಿ ಪ್ರತಿಯೊಬ್ಬ ಒಂದೊಂದು ವ್ಯಕ್ತಿಯಿಂದ ಒಂದೊಂದು ವಿಷಯಗಳು ತಿಳಿತಾ ಹೋಗುತ್ತೆ. ಅದನ್ನು ತಿಳ್ಕೊಂಡು ಸೊ ಜನಪದನ ಉಳಿಸಬೇಕು. ಸೊ ಅದರ ಮೂಲಕ ಸೊ ಈ ಜನಪದ ಸಿರಿ ಚಾನಲ್ನ ಜರಗನಹಳ್ಳಿ ಕಾಂತರಾಜ್ ಅವರ ಶ್ರಮ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಸೊ ಅದನ್ನು ಕೇವಲ ನೋಡಿ ಬಿಡೋದಲ್ಲ, ಫಸ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದು ಸಾರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿ ಕಲಾವಿದರನ್ನ ಇಂಟ್ರೂ ಮಾಡೋದ್ರಲ್ಲಿ ಕೂಡ ನಿಮ್ಗೆ ಅದು ಸಿಗ್ನಲ್ ಬರುತ್ತೆ, ನೋಟಿಫಿಕೇಷನ್ ಬರುತ್ತೆ. ಆವಾಗ ಹೆಚ್ಚು ಕಲಾವಿದರು ನಿಮಗೆ ಅವ್ರು ಹೇಳ್ಕೊಡ್ತಾರೆ, ಹಿಂಗೆ ಸೊ ನೆಕ್ಸ್ಟ್ ಬರ್ತಾಯಿದೆ ನೋಡಿ ಅಂತೇಳಿ. ಆವಾಗ ನಿಮಗೆ ಚೌಕ ಸಿಗುತ್ತೆ. ಹಾಗಾಗಿ ಈ ಜನಪದ ಸಿರಿ ಚಾನಲ್ನ ಪ್ರತಿಯೊಬ್ಬರು ನೋಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ಜನಪದ ಪೋಷಕರಾದಂತಹ ಜನಪದ ಸಿರಿ ಚಾನಲ್ನ ಜರಗನಹಳ್ಳಿ ಕಾಂತರಾಜ್ ಸರ್ ಅವ್ರನ್ನ ಬೆಳೆಸಿ ಅಂತ ಹೇಳ್ತೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಮಾತನಾಡಣ್ಣಯ್ಯ